ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ನಂಬಿಕೆ ಮತ್ತು ವಿಧೇಯತೆ, ಈ ನಂಬಿಕೆಯಿಂದ ಜೀವಿಸುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ವಿಧೇಯತೆಯಿಂದ ಜೀವಿಸುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಅನೇಕ ಸಂದರ್ಭಗಳಲ್ಲಿ ನಂಬಿಕೆ ಇರ್ತದೆ, ಆ ನಂಬಿಕೆ ಇರುವ ಕಡೆ ವಿಧೇಯತೆ ಕೊರತೆ ಆಗ್ತದೆ. ವಿಧೇಯತೆ ಕೊರತೆ ಆದಾಗ ಅನೇಕ ವಿಚಾರಗಳನ್ನು ನಾವು ಮರೆತು ಬಿಡುತ್ತೇವೆ. ಪ್ರಾರ್ಥನೆ ಮಾಡುವಂಥದ್ದು ಒಂದು ನಂಬಿಕೆಯಿಂದ. ಪ್ರಾರ್ಥನೆ ಮಾಡುವುದಕ್ಕಿಂತ ಮುನ್ನ ಒಂದು ವಿಧೇಯತೆ ನಮ್ಮನ್ನು ಮುಟ್ಟಬೇಕಂತೆ. ಆದರೆ ಇವತ್ತು ನಂಬಿಕೆ ಇರುವ ಕಡೆ ವಿಧೇಯತೆ ಇಲ್ಲ, ವಿಧೇಯತೆ ಇರುವ ಕಡೆ ನಂಬಿಕೆ ಇಲ್ಲ. ಹೀಗೆ ನಮ್ಮ ಬದುಕುಗಳು ಸಾಗುತ್ತಾ ಇದ್ದಾವೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ರೋಮಪತ್ರಿಕೆ 1ನೇ ಅಧ್ಯಾಯ 5ರಲ್ಲಿ ನಾವು ನೋಡುತ್ತೇವೆ, ಆತನ ಹೆಸರಿಗಾಗಿ ಎಲ್ಲ ಜನಾಂಗಗಳವರು ನಂಬಿಕೆಗೆ ವಿಧೇಯರಾಗುವಂತೆ ಆತನಿಂದ ನಾವು ಕೃಪೆಯನ್ನು ಅಪೊಸ್ತಲವನ್ನು ಹೊಂದಿದ್ದೇವೆ. ಇಲ್ಲಿ ತಾರ್ಕಿಕವಾಗಿ ದೇವರು ನಮ್ಮಿಂದ ಬಯಸುವಂಥದ್ದೇನಪ್ಪ ಅಂತಂದರೆ ವಿಧೇಯತೆ. ಒಂದು ತಾರ್ಕಿಕವಾದಂಥ ಒಂದು ವಿಚಾರವನ್ನು ನಾವು ಗಮನಿಸುವುದಾದರೆ ಅಲ್ಲಿ ನಂಬಿಕೆಯ ವಿಧೇಯತೆ. ದೇವರು ನಮ್ಮಿಂದ ಬಯಸುವಂಥದ್ದು ವಿಧೇಯತೆ ಮಾತ್ರವಲ್ಲ, ನಂಬಿಕೆಯಿಂದ ವಿಧೇಯತೆಯನ್ನು ಕರ್ತನು ನಮ್ಮಿಂದ ಬಯಸುವವನಾಗಿದ್ದಾನೆ. ದೇವರು ಆದಾಮನಿಗೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅನ್ನೋದರ ಒಂದು ತಿಳುವಳಿಕೆಯನ್ನು ಉಂಟು ಮಾಡಿದ್ದನು. ಆ ತಿಳುವಳಿಕೆ ಯಾವ ಮರದ ಹಣ್ಣನ್ನು ನೀನು ತಿನ್ನಬೇಕು, ಯಾವ ಮರದ ಹಣ್ಣನ್ನು ನೀನು ತಿನ್ನಬಾರದು ಅನ್ನುವುದನ್ನು ಹೇಳಿದ್ರೆಂದು ನಾವು ವಿವರಿಸಿದ್ರು ಅನ್ನುವುದಕ್ಕೆ ಸ್ಪಷ್ಟವಾದಂಥ ಹೇಳಿಕೆಗಳಿದ್ದಾವ ಅನ್ನುವಂಥದ್ದನ್ನು ಅನೇಕರು ಪ್ರಶ್ನೆ ಮಾಡ್ತಾರೆ. ಹೇಳಲಿಲ್ಲ, ಅವರು ವಿವರಿಸಿ ಹೇಳಲಿಲ್ಲ ಎಂಬುದಾಗಿ ಅನೇಕರು ಹೇಳ್ತಾರೆ. ಆದರೆ ಆದಾಮನಿಗೆ ದೇವರು ತನ್ನನ್ನು ಪ್ರೀತಿಸ್ತಾರೆ. ಅವರ ಆಜ್ಞೆಗಳೇನಿದೆ ಅವುಗಳ ಉದ್ದೇಶ ಅರ್ಥವಾಗದಿದ್ದರೂ ಕರ್ತನು ಅತ್ಯುತ್ತಮವಾದದ್ದನ್ನು ನನಗೆ ಕೊಟ್ಟಿದ್ದಾನೆ ಎಂಬುದನ್ನು ಆದಾಮ ತಿಳಿದಿದ್ದರೆ ಸಾಕಾಗಿತ್ತು. ಆದರೆ ಅವನು ತಿಳ್ಕಣ್ಣ ಇಲ್ಲವ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5 ನಾವು ನೋಡುವುದಾದರೆ ಅಲ್ಲಿ ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆ ಇಡು. ನೀನು ಪೂರ್ಣ ಮನಸ್ಸಿನಿಂದ, ಪೂರ್ಣವಾದಂಥ ಮನಸ್ಸಿನಿಂದ ನೀನು ಕರ್ತನಲ್ಲಿ ಭರವಸೆ ಬಿಡು. ಯಾವುದೇ ಕಾರಣಕ್ಕೂ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡ. ನಾವೇನಾದರೂ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗ್ತದೆ, ಕಷ್ಟದ ಬದುಕಾಗ್ತದೆ. ಆದರೆ ನಾವು ಕರ್ತನ ಮೇಲೆ ಭರವಸೆಯನ್ನು ಇಡೋಣ, ಕರ್ತನ ಮೇಲೆ ಭರವಸೆ ಇಟ್ಟು ನಡೆಯೋಣ. ಆದಾಮನ ವಿಫಲತೆ, ಆದಾಮನನ್ನು ದೇವರು ಪ್ರೀತಿಸಿದಂಥ ರೀತಿ, ಆದಾಮನಿಗಿದ್ದಂಥ ಆ ನಂಬಿಕೆಯಲ್ಲಿ ವಿಫಲತೆ, ಇವೆಲ್ಲವೂ ಹೀಗೆ ಸೋಲಿನ ಜೀವಿತವನ್ನು ತಂದೊಡ್ತವೆ. ಆದರೆ ಪ್ರಿಯರೇ, ದೇವರು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸ್ತಾರೆ. ನಮಗೆ ಯಾವುದು ಬಹಳ ಒಳ್ಳೆಯದು, ನಮಗಿಂತ ಹೆಚ್ಚಾಗಿ ಅವರಿಗೆ ತಿಳಿದಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಕರ್ತನಿಗೆ ನನಗೇನು ಕೊಡಬೇಕು ಅನ್ನುವಂಥದ್ದು ಗೊತ್ತು, ಏನು ಕೊಡಬಾರದು ಅನ್ನುವಂಥದ್ದು ಗೊತ್ತು. ಅದಕ್ಕೆ
ನಮ್ಮನ್ನು ನಡೆಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಪ್ಪ, ನಿಮ್ಮ ರಕ್ತ ನಮ್ಮ ಮೇಲೆ ಚೆಲ್ಲಲ್ಪಡಲಿ. ನಮ್ಮ ಪಾಪಗಳನ್ನು ಮನ್ನಿಸು. ನಾವು ಒಪ್ಕೊಳ್ತೇವೆ ಸ್ವಾಮಿ, ನಮ್ಮ ಪಾಪಗಳನ್ನು ಒಪ್ಕೊಳ್ತೇವೆ. ನಮ್ಮ ಪಾಪಗಳನ್ನು ಮನ್ನಿಸು, ನಮ್ಮನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್.